ಎಲ್ಲರ ಜೀವನದ ಉದ್ದೇಶ ಒಂದೇ, ನನ್ನ ಜೀವನ ಸುದೀರ್ಘವಾಗಿರಬೇಕು, ಸಂತೋಷಮಯವಾಗಿರಬೇಕು ಹಾಗೂ ಸಾರ್ಥಕವಾಗಿರಬೇಕು. ಇನ್ನು ಕೆಲವರು ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ, ಎಲ್ಲರೂ ಇದ್ದರೂ ಕೂಡ, ಎಷ್ಟೇ ಇದ್ರೂ ಕೂಡ ಸಂತೋಷವಾಗಿರುವುದಿಲ್ಲ. ಇದ್ದುದನ್ನ ಮರೆತು ಇಲ್ಲದನ್ನ ಬಯಸಿ ಕಳೆದು ಹೋದ ನೆನ್ನೆಗೆ ಇನ್ನು ಬಾರದ ನಾಳೆಗೆ ಚಿಂತಿಸುವ ಪರಿ ಇವರದು. ಈ ಆನಂದ ಅಥವಾ ಸಂತೋಷ ಎನ್ನುವುದು ಬಂಧುಗಳೇ ಹೊರಗಿನಿಂದ ಕೊಂಡುಕೊಳ್ಳುವ ವಿಷಯವಲ್ಲ, ಒಳಗಿಂದ ಕಂಡುಕೊಳ್ಳಬೇಕಾದ ವಿಷಯ. ಅನ್ಲೆಸ್ ಯು ಡಿಸೈಡ್ ಟು ಬಿ ಹ್ಯಾಪಿ, nobody else can make you happy. And unless you are happy, you can't make others happy also. ಯಾವ ವ್ಯಕ್ತಿ ಅವನ ಜೀವನವನ್ನ ಏಕ ವ್ಯಕ್ತಿ, ಏಕ ವೃತ್ತಿ, ಏಕ ಪ್ರವೃತ್ತಿಯ ಸುತ್ತ ಕಟ್ಟಿ ಹಾಕಿಕೊಳ್ಳುತ್ತಾನೋ ಅವನ ಜೀವನದಲ್ಲಿ ಸಂತೋಷ ಲಿಮಿಟೆಡ್. ನಿಮ್ಮ ಅಪೇಕ್ಷೆಗಳು ನಿಮ್ಮ ಅರ್ಹತೆಗಳಿಗೆ ಅನುಸಾರವಾಗಿರಲಿ. ಅಂದ್ಕೊಂಡಾಗೆ ಬದುಕಲಿಕ್ಕೆ ಸಾಧ್ಯವಾಗದಿದ್ರೆ ಬಂದಾಗೆ ಬದುಕಬೇಕಲ್ಲ. ನೋಡಿ, ಸಂತೋಷದ ಕ್ಷಣಗಳು ಬರುವುದು ನಾವು ಬಯಸಿದ್ದನ್ನೆಲ್ಲ ಪಡೆಯುವುದರಿಂದ ಅಲ್ಲ, ಪಡೆದದ್ದನ್ನು ಅನುಭವಿಸುವುದರಿಂದ. ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಎವ್ರಿಬಡಿ ಹ್ಯಾಪಿ, ಬಟ್ ಇಟ್ ಈಸ್ ಸಿಂಪಲ್ ಟು ಬಿ ಹ್ಯಾಪಿ ವಿತ್ ಎವ್ರಿಬಡಿ. ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಮೆಚ್ಚುವಂತಹ ಸತ್ಕಾರ್ಯವನ್ನು ಮಾಡಿದಾಗ, ನನ್ನ ಆತ್ಮೋಪ ಕೆಲಸವನ್ನು ಮಾಡುವ ಸಿಗುವಾಗ ಆನಂದ ಇದೆಯಲ್ಲ, ಅದು ಆತ್ಮಾನಂದ. ನಾವು ಸಂತೋಷವಾಗಿರುವುದು ಹೇಗೆ ಅನ್ನೋದನ್ನ ಒಂದು 10 ಪಾಯಿಂಟ್ಸ್ ಮೂಲಕ ನಿಮಗೆ ಹೇಳಿಬಿಡ್ತೇನೆ. ಜೀವನದಲ್ಲಿ ಸಂತೋಷವಾಗಿರುವುದು ಹೇಗೆ? ಇದರ ಅರ್ಥ ತಾವುಗಳೆಲ್ಲ ಸಂತೋಷವಾಗಿಲ್ಲ ಎಂಬ ಅರ್ಥ ಅಲ್ಲ. ಸಂತೋಷವಾಗಿದ್ದರೆ ಇನ್ನೂ ಹೆಚ್ಚು ಸಂತೋಷವಾಗಿರುವುದು ಹೇಗೆ? ಇನ್ನೊಂದು ಕಾರಣ, ಈ ಜಗತ್ತಿನಲ್ಲಿ ಎಲ್ಲರೂ ಸಂತೋಷವಾಗಿಲ್ಲವೆಂಬ ಒಂದು ಕಟು ಸತ್ಯ. ಒಂದೊಂದು ಮನೆಯಲ್ಲಿ ಒಂದೊಂದು ಕಥೆ ಇದೆ, ಒಂದೊಂದು ಮನದಲ್ಲಿ ಒಂದೊಂದು ವ್ಯಥೆ ಇದೆ. ಕೆಲವುಗಳಿಗೆ ಪರಿಹಾರ ಇದೆ, ಕೆಲವುಗಳಿಗೆ ಪರಿಹಾರವೇ ಇಲ್ಲ. ಕೆಲವನ್ನು ಇತರರಲ್ಲಿ ಹೇಳಿಕೊಳ್ಳಬಹುದು, ಕೆಲವನ್ನು ಇತರರಲ್ಲಿ ಹೇಳಿಕೊಳ್ಳಲಾಗದಂಥ ವ್ಯಥೆಗಳಿರುತ್ತವೆ. ಇನ್ನು ಕೆಲವರು ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ, ಎಲ್ಲರೂ ಇದ್ದರೂ ಕೂಡ, ಎಷ್ಟೇ ಇದ್ರೂ ಕೂಡ ಸಂತೋಷವಾಗಿರುವುದಿಲ್ಲ. ಇದ್ದುದನ್ನ ಮರೆತು ಇಲ್ಲದನ್ನ ಬಯಸಿ ಕಳೆದು ಹೋದ ನೆನ್ನೆಗೆ ಇನ್ನು ಬಾರದ ನಾಳೆಗೆ ಚಿಂತಿಸುವ ಪರಿ ಇವರದು. ಆದ್ರೆ ಕೆಲವರು ಹಾಗಲ್ಲ, ಅಲ್ಪವನ್ನೇ ಸಂತೋಷವಂತ ತಿಳಿದು, ಪಾಲಿಗೆ ಬಂದದ್ದು ಪಂಚಾಮೃತವಂತ ತಿಳಿದು ಸಂತೋಷವಾಗಿರುತ್ತಾರೆ. ಈ ಕಾರಣಕ್ಕಾಗಿ ನಾನು ಈ ವಿಷಯವನ್ನು ಆರಿಸಿಕೊಂಡೆ. ಸಂತೋಷ ಯಾರಿಗೆ ಬೇಡ, ದುಃಖ ಯಾರಿಗೆ ಬೇಕು? ಎಲ್ಲರ ಜೀವನದ ಉದ್ದೇಶ ಒಂದೇ, ನನ್ನ ಜೀವನ ಸುದೀರ್ಘವಾಗಿರಬೇಕು, ಸಂತೋಷಮಯವಾಗಿರಬೇಕು ಹಾಗೂ ಸಾರ್ಥಕವಾಗಿರಬೇಕು. The aim of life is to spend the full span of life granted by God in health and happiness ಎನ್ನುವ ಮಾತಿದೆ. ಈ ಮಾತನ್ನೇ DVG ಅವರು ಹೇಳ್ತಾರೆ. ಮರಣದ ಮುಂದೇನು ಭೂತವೇ, ಪ್ರೇತವೇ, ಪರಲೋಕವೇ, ಪುನರ್ಜನ್ಮವೇ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಬಾಳು ನೀ ಜೀವನ ಮಂಕುತಿಮ್ಮ. ಆ ಕಾರಣಕ್ಕಾಗಿ ಸಂತೋಷ ಎಲ್ಲರಿಗೂ ಬೇಕು. ಆದರೆ ಈ ಸಂತೋಷ ಅಂದರೆ ಏನು ಅನ್ನೋದನ್ನ ಶಬ್ದಗಳಲ್ಲಿ ಹೇಳುವುದು ಕಷ್ಟ. ಯಾಕೆಂದರೆ ವೈಜ್ಞಾನಿಕವಾಗಿ ನೋಡಿದರೂ ಕೂಡ ಮಿದುಳಿನ ಯಾವ ಭಾಗದಲ್ಲಿ ಸಂತೋಷದ ಪರಿಕಲ್ಪನೆ, ಪರ್ಸೆಪ್ಷನ್ ಆಫ್ ಹ್ಯಾಪಿನೆಸ್ ಆಗುತ್ತೆ ಅನ್ನೋದು ವಿವರ ಸ್ಪಷ್ಟವಾಗಿ ಹೇಳಲಾಗುವುದಿಲ್ಲ. ವೈಜ್ಞಾನಿಗಳು ಹೇಳುತ್ತಾರೆ, ಎಂಡಾರ್ಫಿನ್ಸ್ ಆರ್ ರಿಲೀಸ್ಡ್ ವೆನ್ ಯು ಡೂ ಎಕ್ಸರ್ಸೈಸ್, ವೆನ್ ಯು ಲಾಫ್. ಆಕ್ಸಿಟೋಸಿನ್ ಈಸ್ ರಿಲೀಸ್ಡ್ ವೆನ್ ಯು ಹಗ್ ಸಂಬಡಿ. ಡೊಪಮೈನ್ ಈಸ್ ರಿಲೀಸ್ಡ್ ವೆನ್ ಯು ಆರ್ ಅಪ್ರಿಷಿಯೇಟೆಡ್. ಸೆರೋಟೋನಿನ್ ಅಂತಹ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗ್ತವೆ ಅಂತ ಹೇಳ್ತಾರೆ. ಆದರೆ ನಿರ್ದಿಷ್ಟವಾಗಿ ಯಾವ ನರಕಣದಲ್ಲಿ ಯಾವ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗಳ ಪ್ರಚೋದನೆಯಿಂದಾಗಿ ಸಂತೋಷದ ಅನುಭವ ಆಗುತ್ತೆ ಅನ್ನೋದು ಹೇಳಲು ಸ್ವಲ್ಪ ಕಷ್ಟವಾದ ವಿಚಾರ. ಆದರೆ ಒಂದಂತೂ ನಿಜ, ಇಟ್ಸ್ ಅ ಬಯಾಲಜಿಕಲ್ ನೆಸೆಸಿಟಿ. ಎವ್ರಿಬಡಿ ವಾಂಟ್ಸ್ ಟು ಬಿ ಹ್ಯಾಪಿ. ಯಾಕೆಂದರೆ an unhappy mind or a disturbed mind is the home for several disorders, mental disorders and psychic disorders. ಆ ಕಾರಣಕ್ಕಾಗಿ ಎಲ್ಲರೂ ಸಂತೋಷ ಪಡುವಂತ ಆಸೆಯನ್ನು ಇಟ್ಕೊಂಡಿರ್ತಾರೆ. ಹ್ಯಾಪಿನೆಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್. ಅದು ಮನೋಸ್ಥಿತಿ, ನಿರಾಳವಾದ, ದುಃಖ ದುಮ್ಮಾನ ರಹಿತ, ಒತ್ತಡ ರಹಿತ, ಹಾಗೇ ಅಸಹಾಯಕತೆ, ಅತೃಪ್ತಿ, ಅಸಮಾಧಾನ ಇಲ್ಲದ ನಿರಾಳವಾದ ಒಂದು ರಿಲ್ಯಾಕ್ಸ್ಡ್ ಸ್ಟೇಟ್ ಆಫ್ ಮೈಂಡ್, ನಿರಾಳವಾದ ಒಂದು ಮನೋಸ್ಥಿತಿ, ಅದು ಸಂತೋಷ ಅಂತ ಹೇಳಬೇಕು. ಇಟ್ಸ್ ಅ ಸ್ಟ್ರೆಸ್ ಫ್ರೀ, ಸಾರೋ ಫ್ರೀ, ಪ್ಲೆಜರಬಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಈ ಸಂತೋಷ ಅನ್ನೋದು ಮನುಷ್ಯನಿಗೆ ಪ್ರಾಪ್ತಿ ಆಗ್ತದೆ ನಾನಾ ವಿಧಗಳಿಂದ. ಒಂದನೇದಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳ ಮೂಲಕ ನಾವು ಪಡೆಯುವಂಥ ಸಂತೋಷ, ಥ್ರೂ ದ ಸ್ಪೆಷಲ್ ಸೆನ್ಸಸ್, ಥ್ರೂ ದ ಟಚ್, ವಿಷನ್, ಆಡಿಷನ್, ಟೇಸ್ಟ್ ಅಂಡ್ ಸ್ಮೆಲ್. ಸ್ಪರ್ಶಾನಂದ, ತಣ್ಣನೆಯ ಗಾಳಿಗೆ ಮೈ ಒಡ್ಡಿದಾಗ ಅಥವಾ ನುಣ್ಣನೆಯ ಸೋಫಾದಲ್ಲಿ ಕುಳಿತಾಗ ಆಗ ಒಂದು ಸ್ಪರ್ಶಾನಂದ ಇದೆಲ್ಲ, ಅದೊಂದು ಸ್ಪರ್ಶಾನಂದ, ಅದು ದೇಹಾನಂದದ ಒಂದು ಭಾಗ. ದರ್ಶನಾನಂದ, ಒಳ್ಳೆಯ ಅಭಿನಯವನ್ನು ನೋಡಿದಾಗ, ಪ್ರಕೃತಿಯನ್ನು ನೋಡಿದಾಗ, ಸೂರ್ಯಾಸ್ತಮಾನ ನೋಡಿದಾಗ, ಸೂರ್ಯೋದಯ ನೋಡಿದಾಗ, ಒಳ್ಳೆಯ ಪ್ರಾಣಿಗಳನ್ನು, ಚಂದವಾದ ಪ್ರಾಣಿ ಮಕ್ಕಳನ್ನು ನೋಡಿದಾಗ ಆಗುವ ಸಂದೇಶ ದರ್ಶನಾನಂದ. ಶ್ರವಣಾನಂದ, ಒಳ್ಳೆಯ ಸಂಗೀತವನ್ನು ಕೇಳುವಾಗ ಆಗುವ ಆನಂದ. ಅದೇ ರೀತಿಯಲ್ಲಿ ಸ್ವಾದಾನಂದ, ಒಳ್ಳೆಯ ರುಚಿಯಾದ ಆಹಾರವನ್ನು ತಿನ್ನುವಾಗ ಸಿಗುವ ಆನಂದ, ಅಥವಾ ಪರಿಮಳವಾದ ವಸ್ತುವನ್ನು ಆಘ್ರಾಣಿಸುವಾಗ ಸಿಗುವ ಆನಂದ. ಇವೆಲ್ಲ ಥ್ರೂ ದ ಸ್ಪೆಷಲ್ ಸೆನ್ಸಸ್ ನಮಗೇನು ಸಿಗುತ್ತೆ ಅದು ದೇಹಾನಂದ. ಅಂತಿಮವಾಗಿ ಅದು ಸಂಪೂರ್ಣವಾಗಿ ಅದರ ಪರಿಕಲ್ಪನೆ ಬರೋದು ಮಿದುಳಲ್ಲೇ ಆದರೂ ಕೂಡ ಥ್ರೂ ದ ಸ್ಪೆಷಲ್ ಸೆನ್ಸಸ್ ವಿ ಗೆಟ್ ದಿಸ್ ಆನಂದ, ದೇಹಾನಂದ. ಇನ್ನೊಂದು ಚಿದಾನಂದ, ಚಿತ್ ಆನಂದ, ಚಿದಾನಂದ. ನಮ್ಮನ್ನು ಯಾರಾದರೂ ಹೊಗಳಿದಾಗ, ನಮ್ಮ ಬಗ್ಗೆ ಯಾರಾದರೂ ಒಳ್ಳೆಯ ಮೆಚ್ಚುಗಳನ್ನು ಮಾತಾಡಿದಾಗ, ಅಥವಾ ನಾವೊಂದು ಒಳ್ಳೆಯ ಕೆಲಸ ಮಾಡಿದಾಗ, ನಮಗೆ ಪ್ರತಿಕ್ರಿಯೆ ಬಂದಾಗ,
ನಮ್ಮ ಬಗ್ಗೆ ಯಾರಾದರೂ ಕಾಳಜಿ, ಕನಿಕರ, ಪ್ರೀತಿ ತೋರಿಸಿದಾಗ ಆಗುವ ಆನಂದ ಇದೆಯಲ್ಲ, ಅದು ಚಿದಾನಂದ, ಚಿದ್ ಆನಂದ. ಇವಕ್ಕೆಂತಲೂ ಮಿಗಿಲಾದದ್ದು ಆತ್ಮಾನಂದ. ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಮೆಚ್ಚುವಂಥ ಸತ್ಕಾರ್ಯವನ್ನು ಮಾಡಿದಾಗ, ನನ್ನ ಆತ್ಮ ಒಪ್ಪೋ ಕೆಲಸವನ್ನು ಮಾಡುವ ಸಿಗುವಾಗ ಆನಂದ ಇದೆಯಲ್ಲ, ಅದು ಆತ್ಮಾನಂದ. ಈ ಥರ ಆನಂದಗಳಲ್ಲಿ ದೇಹಾನಂದ, ಚಿದಾನಂದ, ಆತ್ಮಾನಂದ ಎಂಬ 3 ಥರದ ಪ್ರಕಾರಗಳಿವೆ. ಆದರೆ ಈ ಆನಂದ, ಸಂತೋಷದ ಪ್ರಕ್ರಿಯೆಗಳು, ಅದರ ಗುಣಸ್ವಭಾವಗಳು ಹೇಗೆಂದರೆ ಅದು ವಯಸ್ಸಿನಿಂದ ವಯಸ್ಸಿಗೆ ಭಿನ್ನ. ಹಸುಳೆಯಾಗಿದ್ದಾಗ ಆನಂದವೇ ಬೇರೆ, ಯುವಕರ ಆದಾಗ ಆನಂದವೇ ಬೇರೆ. ಹಸುಳೆಗೆ ಅಮ್ಮನ ಮಡಿಲಲ್ಲೇ ಆನಂದ. ಅದು ಸ್ವಲ್ಪ ಬೆಳೆದಿದ್ದ ಹಾಗೆ ಅಮ್ಮನ ಮಡಿಲು ಬೇಡ, ಆಟಿಕೆಗಳು ಬೇಕು. ಇನ್ನು ಸ್ವಲ್ಪ ಬೆಳೆದರೆ ಆಟಿಕೆಗಳು ಬೇಡ, ಆಟವಾಡಲು ಬೇಕು. ವಯಸ್ಸಿನಿಂದ ವಯಸ್ಸಿಗೆ ಭಿನ್ನ, ಕಾಲದಿಂದ ಕಾಲಕ್ಕೆ ಭಿನ್ನ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ. ಕೆಲವರು ಸಂಗೀತ ಪ್ರಿಯರು, ಕೆಲವರು ಸಾಹಿತ್ಯ ಪ್ರಿಯರು, ಕೆಲವರು ಪ್ರವಾಸ ಪ್ರಿಯರು, ಕೆಲವರು ಪ್ರಚಾರ ಪ್ರಿಯರು, ಕೆಲವರಿಗೆ ಕ್ರೀಡೆ, ಕೆಲವರಿಗೆ ಕೃಷಿ. ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ. ಆಮೇಲೆ ಗಂಡಸರ ಆನಂದವೇ ಬೇರೆ, ಹೆಂಗಸರ ಆನಂದವೇ ಬೇರೆ. ಹೆಂಗಸರಿಗೆ ಮಾತು ಆಡುವುದಂದ್ರೆ ಇಷ್ಟ, ಡ್ರೆಸ್ಸಿಂಗ್ ಆನಂದ. ಗಂಡಸರಿಗೆ ಆನಂದವೇ ಬೇರೆ. ಹಾಗೇ ಈ ಆನಂದ ಅಥವಾ ಸಂತೋಷ ಎನ್ನುವುದು ಬಂಧುಗಳೇ ಹೊರಗಿನಿಂದ ಕೊಂಡುಕೊಳ್ಳುವ ವಿಷಯವಲ್ಲ, ಒಳಗಿಂದ ಕಂಡುಕೊಳ್ಳಬೇಕಾದ ವಿಷಯ. ಇಟ್ ಕೆನಾಟ್ ಬಿ ಬಾಟ್ ಫ್ರಮ್ ಔಟ್ಸೈಡ್, ಇಟ್ ಶುಡ್ ಬಿ ಜನರೇಟೆಡ್ ವಿದಿನ್. ಅದೇ ರೀತಿ ಸಂತೋಷವಾಗಿರಲು ನೀವು ಶ್ರೀಮಂತರೇ ಆಗಬೇಕಾಗಿಲ್ಲ, ಸಾಮಾನ್ಯನಾಗಿದ್ದರೂ ಸಾಕು. ಸಂತೋಷ ನೀನು ಶ್ರೀಮಂತ ಬಡವ ಅಂತ ಅದು ವ್ಯತ್ಯಾಸ ಮಾಡೋದಿಲ್ಲ. ಯಾರು ಬೇಕಿದ್ರೂ ಸಂತೋಷವಾಗಿರ್ಬೋದು. ಕೆಲವರಿಗೆ ವಿಚಿತ್ರವಾದ ಸಂತೋಷ. ಎಕ್ಸಾಮಿಗೆ ಕೂತಿರೋ ವಿದ್ಯಾರ್ಥಿಗೆ ಕರೆಂಟ್ ಹೋಯಿತು ಅಂದರೆ ಅವನಿಗೆ ಏನೋ ಒಂದು ಒಳಗಿಂದ ಸಂತೋಷ. ಎಕ್ಸಾಮಿನ ಪೋಸ್ಟ್ಪೋನ್ ಆಯಿತು ಅಂದರೆ ಅವನಿಗೇನೋ ಒಂದು ಸಂತೋಷ. ಹಾಗೆ ನನ್ನ ಮಗ ಫೈಲ್ ಆದ, ನನಗೆ ಬೇಸರ. ಆದರೆ ನನ್ನ ಪಕ್ಕದ ಮನೆಯವನ ಮಗನೂ ಫೈಲ್ ಆದ, ಏನೋ ಒಂದು ಕೆಟ್ಟ ಸಂತೋಷ. ಇದು ಮನುಷ್ಯನ ಸಂತೋಷಕ್ಕೆ ಇತಿಮಿತಿಗಳಿಲ್ಲ. ಕೆಲವರೇ ಇತರರ ಸಂತೋಷ ನೋಡಿ ತಾನು ಸಂತೋಷ ಪಡ್ತಾರೆ. ಅದೇನೇ ಇರಲಿ ಬಂಧುಗಳೇ, ನಾವು ಸಂತೋಷವಾಗಿರುವುದು ಹೇಗೆ ಅನ್ನೋದನ್ನು ಒಂದು 10 ಪಾಯಿಂಟ್ಸ್ ಮೂಲಕ ನಿಮಗೆ ಹೇಳಿಬಿಡ್ತೇನೆ. ನೀವು ನೆನಪಿಟ್ಟುಕೊಳ್ಬೇಕಾದಂಥ ವಿಷಯಗಳು. ನಂಬರ್ 1, ನಮ್ಮ ಆಟಿಟ್ಯೂಡ್ ಅಂದರೆ ಮನೋಸ್ಥಿತಿ. ನಮ್ಮ ಸಂತೋಷ ಅನ್ನುವುದು ನಮ್ಮ ಮನೋಸ್ಥಿತಿಯನ್ನು ಅವಲಂಬಿಸಿದೆ. ಸ್ಟೇಟ್ ಆಫ್ ಮೈಂಡ್, ಇಟ್ ಶುಡ್ ಬಿ ಪಾಸಿಟಿವ್. ಅದು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಒಂದು ಒಳ್ಳೆ ಮಾತು ಹೇಳ್ತೇನೆ ಬಂಧುಗಳೇ, ಹ್ಯಾಪಿ ಪೀಪಲ್ ಡು ನಾಟ್ ಹ್ಯಾವ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್ ಇನ್ ಲೈಫ್. ಐ ರಿಪೀಟ್, ಹ್ಯಾಪಿ ಪೀಪಲ್ ಡು ನಾಟ್ ಹ್ಯಾವ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್ ಇನ್ ಲೈಫ್, ಬಟ್ ದೇ ಸಿ ದ ಬೆಸ್ಟ್ ಇನ್ ಎವ್ರಿಬಡಿ ಇನ್ ಎವ್ರಿಥಿಂಗ್. ಅದು ಅವರ ಮನೋಸ್ಥಿತಿ. ನಾನು ಮೊನ್ನೆ ಯಾರೋ ಒಬ್ಬರು ಸಿಕ್ಕಿದ್ರು, ಮುದುಕರು, ಹಣ್ಣು ಮುದುಕ. ನಾನು ಕೇಳಿದೆ, ಹೇಗಿದ್ದೀರಿ ಸರ್? ಅವ್ರು ಹೇಳ್ತಾರೆ, ಸೂಪರ್, ಫಸ್ಟ್ ಕ್ಲಾಸ್. ಅವರ ಮನಸ್ಥಿತಿ ಪಾಸಿಟಿವ್ ಆಟಿಟ್ಯೂಡ್. ಇನ್ನೊಬ್ಬರು ಸಿಕ್ಕಿದ್ರು, ನೀವು ಹೇಗಿದ್ದೀರಿ ಸರ್ ಅಂತ ಕೇಳಿದೆ. ಇದ್ದೇ ನೋಡಿ, ಇನ್ನೂ ಸತ್ತಿಲ್ಲ, ಮಕ್ಕಳು ಬದುಕಲಿಕ್ಕೆ ಬಿಡೋಲ್ಲ, ಡಾಕ್ಟರ್ ಸಾಯ್ಲಿಕ್ಕೆ ಬಿಡೋಲ್ಲ, ಯಾರು ಸರಿ ಇಲ್ಲರಿ, ಲೈಫ್ ಈಸ್ ಬೋರ್ ಅಂತ ಹೇಳ್ತಾರೆ. ಇದು ನೆಗೆಟಿವ್ ಆಟಿಟ್ಯೂಡ್. ಪಾಸಿಟಿವ್ ಆಟಿಟ್ಯೂಡ್ ಈಸ್ ಎ ರಿಕ್ವೈರ್ಮೆಂಟ್. ಬಂಧುಗಳೇ, ಸಂತೋಷವಾಗಿರಲು ಬೇಕಾದಂಥ ಮೂಲಭೂತ ಮಂತ್ರವೆಂದರೆ, ಅನ್ಲೆಸ್ ಯು ಡಿಸೈಡ್ ಟು ಬಿ ಹ್ಯಾಪಿ, ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ಯು ಹ್ಯಾಪಿ. ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಂತೋಷಪಡಿಸಲು ನನ್ನಿಂದ ಸಾಧ್ಯವೇ ಇಲ್ಲ. ಆ್ಯಂಡ್ ಒನ್ಸ್ ಯು ಡಿಸೈಡ್ ಟು ಬಿ ಅನ್ಹ್ಯಾಪಿ, ನೋಬಡಿ ಕ್ಯಾನ್ ಮೇಕ್ ಯು ಹ್ಯಾಪಿ. ಆ್ಯಂಡ್ ಅನ್ಲೆಸ್ ಯು ಆರ್ ಹ್ಯಾಪಿ, ಯು ಕ್ಯಾನ್ ಮೇಕ್ ಅದರ್ಸ್ ಹ್ಯಾಪಿ ಆಲ್ಸೋ. ಆ ಕಾರಣಕ್ಕಾಗಿ ಬಂಧುಗಳೇ, ಸಂತೋಷವಾಗಿರಬೇಕಾದಂಥ ಮೂಲಭೂತ ಒಂದು ಪಾಯಿಂಟ್ ಅಂದರೆ, ಐ ಶುಡ್ ಡಿಸೈಡ್ ಟು ಬಿ ಹ್ಯಾಪಿ. ಸೆಕೆಂಡ್, ಒನ್ಸ್ ಯು ಡಿಸೈಡ್ ಟು ಬಿ ಹ್ಯಾಪಿ, ಫೈಂಡ್ ಔಟ್ ದ ಏರಿಯಾಸ್ ಆ್ಯಂಡ್ ದ ಜಾಬ್ಸ್ ವಿಚ್ ಮೇಕ್ಸ್ ಯು ಹ್ಯಾಪಿ. ಯಾವ ಚಟುವಟಿಕೆಯಿಂದ ನನಗೆ ಸಂತೋಷ ಸಿಗುತ್ತದೋ ಅದು ನನಗೆ ಬಿಟ್ಟ ವಿಚಾರ, ಅದು ನಾನೇ ಕಂಡು ಹಿಡಿದುಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಕಿವಿ ಮಾತು ಹೇಳ್ತೇನೆ, ಯಾವ ವ್ಯಕ್ತಿ ಅವನ ಜೀವನವನ್ನು ಏಕ ವ್ಯಕ್ತಿ, ಏಕ ವೃತ್ತಿ, ಏಕ ಪ್ರವೃತ್ತಿಯ ಸುತ್ತ ಕಟ್ಟಿ ಹಾಕಿಕೊಳ್ಳುತ್ತಾನೋ ಅವನ ಜೀವನದಲ್ಲಿ ಸಂತೋಷ ಲಿಮಿಟೆಡ್, ಪ್ರಗತಿ ಲಿಮಿಟೆಡ್. ಬದಲಾಗಿ ಯಾವ ವ್ಯಕ್ತಿಗೆ ಅನೇಕ ವ್ಯಕ್ತಿಗಳ ಸಂಪರ್ಕ, ಅನೇಕ ಪ್ರವೃತ್ತಿಗಳ ಹವ್ಯಾಸ ಇದೆಯೋ ಅವನ ಪ್ರೋಗ್ರೆಸ್ ಇಸ್ ಅನ್ಲಿಮಿಟೆಡ್, ಹ್ಯಾಪಿನೆಸ್ ಇಸ್ ಅನ್ಲಿಮಿಟೆಡ್. ಆ ಕಾರಣಕ್ಕಾಗಿ ಪ್ರವೃತ್ತಿಗಳು ಅನೇಕವಾಗಿರಲಿ, ಆಗ ಸಂತೋಷವು ಸುಲಭ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್, ನಾವು ಆಸೆಗಳು ಬೇಕು. ಆಸೆಗಳಿಲ್ಲದ್ರೆ ನಾವು ಪ್ರಗತಿ ಹೊಂದಲು ಸಾಧ್ಯವೇ ಇಲ್ಲ. ಆಸೆಗಳು ದುಃಖಕ್ಕೆ ಮೂಲ ಕಾರಣ ಅಲ್ಲ, ದುರಾಸೆಗಳೇ ದುಃಖಕ್ಕೆ ಮೂಲ ಕಾರಣ. ಯು ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆಫ್ ಎ ಪರ್ಸನ್ ಬಟ್ ನಾಟ್ ದ ಗ್ರೀಡ್ ಆಫ್ ಎ ಮ್ಯಾನ್ ಅಂತ ಮಾತಿದೆ. ನಮ್ಮ ಆಸೆಗಳು ಇರಲಿ, ಅತಿ ಆಸೆಗಳು ಬೇಡ, ದುರಾಸೆಗಳು ಬೇಡ. ಅದುವೇ ಸಂತೋಷಕ್ಕೆ ಮೂಲ ಮಂತ್ರ. ನೆಕ್ಸ್ಟ್, ಅಲ್ಪ ಸಂತೋಷಗಳಾಗಿರಬೇಕು. ಅಲ್ಪವನ್ನೇ ಅನಂತವೆಂದು ಸ್ವೀಕರಿಸುವ ಮನೋಭಾವ. ಅದನ್ನೇ ಆದಿಶಂಕರಾಚಾರ್ಯ ಹೇಳಿದರು, ಕೌಪೀನವಂತಹ ಕಲುಭಾಗ್ಯವಂತಹ ಅಂತ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂಧುಗಳೇ, ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅವಶ್ಯಕತೆಗಳನ್ನು, ನಿಮ್ಮ ಬೇಕುಗಳನ್ನು ನೀವು ಕಡಿಮೆ ಮಾಡಿ ಇಟ್ಟಷ್ಟು ನಿಮಗೆ ಸಂತೋಷ ಜಾಸ್ತಿ. ಹಾಗಾದರೆ ಹೆಚ್ಚು ಮಾಡಿಕೊಂಡರೆ ಕೆಲವೊಮ್ಮೆ ಅದನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ, ಅಸಂತೋಷ ಉಂಟಾಗುತ್ತದೆ. ನೆಕ್ಸ್ಟ್, ಮಿನಿಮೈಸ್ ಯುವರ್ ಹೋಪ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ಯು ವಿಲ್ ಬಿ ಹ್ಯಾಪಿ. ನಿಮ್ಮ ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಳ್ಳಿ, ನೀವು ಸಂತೋಷವಾಗಿರ್ತೀರಿ. ನೆಕ್ಸ್ಟ್ ಪಾಯಿಂಟ್, ಡಿಸರ್ವ್ ಫಸ್ಟ್, ಎಕ್ಸ್ಪೆಕ್ಟ್ ಲೇಟರ್. ನಿಮ್ಮ ಅಪೇಕ್ಷೆಗಳು ನಿಮ್ಮ ಅರ್ಹತೆಗಳಿಗೆ ಅನುಸಾರವಾಗಿರಲಿ. ನಿಮ್ಮಲ್ಲೇ ಯೋಗ್ಯತೆ ಇಲ್ಲದಿದ್ದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ವಿಲ್ ಲೀಡ್ ಟು ಡಿಸಪಾಯಿಂಟ್ಮೆಂಟ್ ಅಲ್ವಾ. ಲೆಟ್ ಇಟ್ ಬಿ ಎ ಮ್ಯಾಟರ್ ಆಫ್ ಲವ್, ರೆಸ್ಪೆಕ್ಟ್, ರಿವಾರ್ಡ್, ಅವಾರ್ಡ್, ಪೋಸ್ಟ್, ಪೊಸಿಷನ್, ಪ್ರಮೋಷನ್ ಎಲ್ಲದಕ್ಕೂ ಕೂಡ
ನಾನೇನಾಗಿದ್ದೇನೆ ಎಂಬುದು ನನಗೆ ಮೊದಲು ಗೊತ್ತಿರಬೇಕಲ್ಲ. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಬಂಧುಗಳೇ ಕಂಟೆಂಟ್ಮೆಂಟ್. ತೃಪ್ತಿಯೇ ಸಂತೋಷ, ಅತೃಪ್ತಿಯೇ ಬಡತನ ಅಂತ ಒಂದು ಮಾತಿದೆ. ಎಷ್ಟೋ ಜನರು ಭಗವಂತ ಕೊಟ್ಟಂತಹ ಕೃಪಾ ಕಟಾಕ್ಷಗಳನ್ನ ಮರೆತು ಬಿಡ್ತಾರೆ, ಇಲ್ಲದಕ್ಕೆ ಕೊರಗ್ತಾ ಇರ್ತಾರೆ. ಅದು ಸಂತೋಷ ಪಡೆಯುವ ರೀತಿ ಅಲ್ಲ. ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ವಾಟ್ ಹಿ ಹ್ಯಾಸ್ ಗಿವನ್ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ನೋಡಿ, ಸಂತೋಷದ ಕ್ಷಣಗಳು ಬರುವುದು ನಾವು ಬಯಸಿದ್ದನ್ನೆಲ್ಲ ಪಡೆಯುವುದರಿಂದ ಅಲ್ಲ, ಪಡೆದದ್ದನ್ನು ಅನುಭವಿಸುವುದರಿಂದ. ಆ ಕಾರಣಕ್ಕಾಗಿ ನಾವು ತೃಪ್ತಿಯನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಸೂತ್ರವನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಸಂತೋಷ ಸುಲಭ ಸಾಧ್ಯ. ಆಮೇಲೆ ನೆವರ್ ಮೇಕ್ ಯುವರ್ ಲೈಫ್ ಕಂಡೀಷನಲ್. ಷರತ್ತುಬದ್ಧವಾದ ಜೀವನದಲ್ಲಿ ಸಂತೋಷ ಸಾಧ್ಯ ಇಲ್ಲ. ಬಂಧುಗಳೇ, ಬದುಕು ಅಂದರೆ ಏನು? ಅಂದ್ಕೊಂಡ ಹಾಗೆ ಬದುಕಲಿಕ್ಕೆ ಸಾಧ್ಯವಾಗದಿದ್ದರೆ ಬಂದ ಹಾಗೆ ಬದುಕಬೇಕಲ್ಲ. ಆ ಕಾರಣಕ್ಕಾಗಿ ನನಗೊಂದು ಇದು ಆಗಲೇಬೇಕು, ಒಂದು ಗಂಡು ಮಗು ಆಗಲೇಬೇಕು, ನಾನು ಕೋಟಿನಾಶನಾಗಲೇಬೇಕು ಅಂತ ಹಠ ಇಟ್ಟರೆ ಸಂತೋಷವಾಗಲಿಕ್ಕೆ ಸಾಧ್ಯವಿಲ್ಲ. ಬಂದಂತೆ ಬದುಕಬೇಕು. ನೆವರ್ ಮೇಕ್ ಲೈಫ್ ಕಂಡೀಷನಲ್. ನೆಕ್ಸ್ಟ್, ತುಲನೆಯಿಂದ ಸಂತೋಷನ ಬರದು. ಆನೆಯ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಲ್ವಾ? ಮಲ್ಲಿಗೆಯ ಪರಿಮಳ ಗುಲಾಬಿ ಹೂವಿಗೆ ಇಲ್ಲ, ಆದರೆ ಗುಲಾಬಿಯ ರಂಗು ಮಲ್ಲಿಗೆಗೂ ಇಲ್ಲವಲ್ಲ. ಕೋಗಿಲೆಯ ಕಂಠ ನವಿಲಿಗೆ ಇಲ್ಲ, ಆದರೆ ನವಿಲಿನ ಸೊಂಟ ಕೋಗಿಲೆಗೂ ಇಲ್ಲವಲ್ಲ. 50 kg ಅಕ್ಕಿಯನ್ನು ಖರೀದಿಸುವ ಸಾಮರ್ಥ್ಯ ಬಡವನಿಗೆ ಇಲ್ಲ, ಆದರೆ ಅದನ್ನು ಹೊತ್ಕೊಂಡು ಹೋಗುವ ಶಾರೀರಿಕ ಸಾಮರ್ಥ್ಯ ಶ್ರೀಮಂತನಿಗೂ ಇಲ್ಲ. ಆ ಕಾರಣಕ್ಕೆ ತುಲನೆಯಿಂದ ಸಂತೋಷ ಬಾರದು. ತುಲನೆ ಮಾಡಿಕೊಳ್ಳೋದ್ರೆ ನನ್ನನ್ನು ನಾನೇ ಅವಮಾನಿಸಿಕೊಂಡ ಹಾಗೆ. ಆಮೇಲೆ ಅನಾರೋಗ್ಯಕರ ಸ್ಪರ್ಧೆಗಳು, ಅನ್ಹೆಲ್ದಿ ಕಾಂಪಿಟೀಷನ್ಸ್, ಒಣ ಪ್ರತಿಷ್ಠೆ, ಮೇಲರಿಮೆ, ಕೀಳರಿಮೆ, ಅಸೂಯೆ ಎಲ್ಲವೂ ನಮಗೆ ಅಸಂತೋಷವನ್ನು ಮಾಡುವಂಥ ವಿಚಾರಗಳು. ಅಸೂಯೆ ಅಂದರೆ ಮತ್ಸರ. ಅದು ಬಿದ್ದ ಜಾಗಕ್ಕಿಂತ ಮೊದಲಾಗಿ ಇದ್ದ ಜಾಗನೇ ಸುಟ್ಟಾಕಿಬಿಡ್ತೆ. ಆ ಕಾರಣಕ್ಕಾಗಿ ಅದರಿಂದ ಸಂತೋಷವಾಗಲಿಕ್ಕೆ ಸಾಧ್ಯವಿಲ್ಲ. ಸಂತೋಷವನ್ನು ಹಂಚಿಕೊಳ್ಳೋದ್ರಿಂದ ನೀವು ಇನ್ನೂ ಸಂತೋಷವಾಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಎವ್ರಿಬಡಿ ಹ್ಯಾಪಿ, ಬಟ್ ಇಟ್ ಈಸ್ ಸಿಂಪಲ್ ಟು ಬಿ ಹ್ಯಾಪಿ ವಿತ್ ಎವ್ರಿಬಡಿ. ಜೀವನವನ್ನು ಕ್ರಿಯಾಶೀಲವಾಗಿ ಮಾಡಿಕೊಳ್ಳೋದ್ರಿಂದ ಸಂತೋಷವಾಗಿರಲಿಕ್ಕೆ ಸುಲಭ ಸಾಧ್ಯ. ಸದ್ಗುಣಗಳಿಂದ ಜೀವನ ಮಾಡೋದ್ರಿಂದ ಸಂತೋಷವಾಗಿರಲಿಕ್ಕೆ ಸುಲಭ ಸಾಧ್ಯ. ಸಂತೋಷವಾಗಿರಬೇಕಾದಂಥ ಏಕೈಕ ಸೂತ್ರ ಅಂದರೆ ಬಿ ಗುಡ್ ಆ್ಯಂಡ್ ಡೂ ಗುಡ್, ಯು ವಿಲ್ ಬಿ ಹ್ಯಾಪಿ. ಸಮಾಜ ಸೇವೆ ಮಾಡೋದ್ರಿಂದ ಸಂತೋಷ ಸಾಧ್ಯ. ಆಮೇಲೆ ಬಂಧುಗಳೇ, ನಮಗೆಲ್ಲರಿಗೂ 4 ಥರದ ಜೀವನಗಳಿವೆ. ವೃತ್ತಿ ಜೀವನ, ವೈಯಕ್ತಿಕ ಜೀವನ, ಸಾಂಸಾರಿಕ ಜೀವನ, ಸಾಮಾಜಿಕ ಜೀವನ. ನಾವು ಅಲ್ಲಿ ಸಂತೋಷವಾಗಿರಬೇಕು. ಉದಾಹರಣೆ, ನನ್ನ ವೃತ್ತಿಯಲ್ಲಿ ನಾನು ಸಂತೋಷವಾಗಿರಬೇಕಿದ್ದರೆ ಐ ಶುಡ್ ಬಿ ಎ ಸಕ್ಸಸ್ಫುಲ್ ಪ್ರೊಫೆಷನಲ್ ಇನ್ ಮೈ ಪ್ರೊಫೆಷನ್. ಆಗಲೇ ಸಂತೋಷವಾಗಲು ಸಾಧ್ಯ ಇದೆ. ಟು ಬಿಕಮ್ ಎ ಸಕ್ಸಸ್ಫುಲ್ ಪ್ರೊಫೆಷನ್ ಐ ಶುಡ್ ಬಿ ಎಫಿಷಿಯಂಟ್ ಇನ್ ಮೈ ಪ್ರೊಫೆಷನ್. ಐ ಶುಡ್ ಹ್ಯಾವ್ ದ ಕಮಿಟ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್, good character, concern and compassion for my customers and never commercialize my profession. ಆಗಲೇ ನಾನು ಸಂತೋಷವಾಗಿ ಸಾಧ್ಯ. ಹಾಗೆ ವೈಯಕ್ತಿಕವಾಗಿ ನಾನು ಸಂತೋಷವಾಗಿರಬೇಕಿದ್ರೆ ಐ ಶುಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಆಗಲೇ ನಾನು ಸಂತೋಷವಾಗಲಿ ಸಾಧ್ಯವಿದೆ. ನಾನು ಬರೀ ಶ್ರೀಮಂತನಾಗಿದ್ದರೆ ಜನ ನಮಸ್ಕಾರ ಕೊಡ್ಬೋದು, ನನಗಲ್ಲ ನನ್ನ ಶ್ರೀಮಂತಿಕೆಗೆ. ದೊಡ್ಡ ಅಧಿಕಾರಿ ಆಗಿದ್ರೆ ಸಲ್ಯೂಟ್ ಕೊಡ್ತಾರೆ, ನನಗಲ್ಲ ನನ್ನ ಕುರ್ಚಿಗೆ. ಬಡವರಾಗಿ ನೋಡಿ ಯಾರು ಹತ್ತಿರ ಬರೋಲ್ಲ. ಬೆಲ್ಲ ಇದ್ದಲ್ಲಿ ಮಾತ್ರ ಇರುವೆಗಳು, ಬೆಲ್ಲ ಖಾಲಿ ಆದಮೇಲೆ ಇರುವೆಗಳು ಖಾಲಿ ಮಾಡ್ತವೆ. ಅದಕ್ಕೋಸ್ಕರ ಆಗಿ ವೈಯಕ್ತಿಕವಾಗಿ ನಾನು ಸಂತೋಷವಾಗಿರಬೇಕಿದ್ರೆ ಐ ಶುಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ಐ ಶುಡ್ ಬಿ ಎ ಲವಬಲ್ ಸೋಷಿಯಲ್ ಬೀಯಿಂಗ್. ಆಗ ಮಾತ್ರ ನಾನು ಸಂತೋಷವಾಗಿ ಸಾಧ್ಯ. ಅದೇ ರೀತಿಯಲ್ಲಿ ಸಾಂಸಾರಿಕವಾಗಿ ಐ ಶುಡ್ ಬಿ ಎ ಗುಡ್ ಫ್ಯಾಮಿಲಿ ಮೆಂಬರ್. ಆಗ ಮಾತ್ರ ಸಂತೋಷವಾಗಿ ಸಾಧ್ಯ ಇದೆ ಅಂತ ಹೇಳುತ್ತಾ, ಕೊನೆಯದಾಗಿ ಬಂಧುಗಳೇ, ಸಂತೋಷವಾಗಿರಲಿಕ್ಕೆ ಎಲ್ಲರನ್ನೂ ಮೆಚ್ಚಿಸಲು ಕಷ್ಟವಾದೀತು. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ನರಸಿಂಹಸ್ವಾಮಿ ಹೇಳಿದಾಗೆ ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರಿಗೂ ಕೂಡ ನಮಗೆ ಹೇಳಲಿಕ್ಕೆ ಇರೋದಿರುತ್ತೆ. ಆದರೆ ನಾವು ಮಾಡಬೇಕಾದ ಒಂದೊಂದು ಕೆಲಸವೂ ಕೂಡ ಮನುಷ್ಯರು ಮೆಚ್ಚಿಸುವ ಕೆಲಸಗಳನ್ನೆಲ್ಲ, ಪರಮಾತ್ಮ ಮೆಚ್ಚುವ ಕೆಲಸವನ್ನು, ನಮ್ಮ ಆತ್ಮ ಒಪ್ಪುಗಳ ಕೆಲಸವನ್ನು ಮಾಡೋಣ. ಆಗಲೇ ನಾವು ಸಂತೋಷವಾಗಿರಲು ಸಾಧ್ಯವಿದೆ. ಬದುಕು ಎಂದರೆ ಬಳಲಲು ಅಲ್ಲ, ಸವೆಯಲು ಅಲ್ಲ. ಬದುಕೋದು ಸಂಭ್ರಮವಾಗಬೇಕು, ಸಂಗ್ರಾಮವಾಗಬಾರ್ದು ಅಂತ ಹೇಳ್ತಾ, ಈ ಜಗತ್ತಿಗೆ ಬರುವಾಗ ನಮ್ಮನ್ನು ಹೆರುವವರು ಯಾರೋ, ಬಂದ ಮೇಲೆ ನಮ್ಮ ಜೊತೆ ಇರುವವರು ಯಾರೋ, ನಮ್ಮ ಸತ್ತ ಮೇಲೆ ನಮ್ಮನ್ನು ಹೊರುವವರು ಯಾರೋ, ಅವರು ಯಾರೇ ಇರಲಿ, ಒಮ್ಮೆ ಅರಳಿದ ಹೂ ಇನ್ನೊಮ್ಮೆ ಅರಳದು, ಒಮ್ಮೆ ತೆರಳಿದ ಜೀವ ಮರಳಿಬಾರದು ಎಂಬುದು ಶತಸಿದ್ಧವಾಗಿರುವಾಗ ಸಾರ್ಥಕತೆ ಇಲ್ಲದೆ ಬದುಕಿದರೆ ಬದುಕಿಗೂ ಅವಮಾನ. ಅಂತಹ ಜೀವನವನ್ನು ನಾವು ಎಲ್ಲಿ ಹುಟ್ಟಿದೆವು ಅನ್ನೋದು ಮುಖ್ಯವಲ್ಲ, ಎಲ್ಲಿ ಮುಟ್ಟಬೇಕು ಅನ್ನೋದು ಮುಖ್ಯ. ಅದಕ್ಕಿರುವ ಏಕೈಕ ದಾರಿ ಅಂದರೆ ನಾವು ಸಂತೋಷವಾಗಿರಬೇಕು, ನಮ್ಮಿಂದಾಗಿ ಇತರರು ಸಂತೋಷವಾಗಿರಬೇಕು. ಅದುವೇ ಸಂತೋಷದ ಮಂತ್ರ. ನಮಸ್ಕಾರ.